ಎಲ್ರಿಗೂ ನಮಸ್ಕಾರ. ಆಹಾರ ಮತ್ತು ಆರೋಗ್ಯದ ವಿಚಾರವಾಗಿ ಹಿಂದಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಇವತ್ತು ನಿಮ್ಮ ಜೊತೆಗೆ ನಾನು ಅಕ್ಷಯ್ ಹೆಗಡೆ ಮೊಳಹಳ್ಳಿ ಮಾಹಿತಿಯನ್ನು ಕೊಡಲಿಕ್ಕೆ ಖ್ಯಾತ ಆರೋಗ್ಯ ತಜ್ಞರು ಸಂಶೋಧಕರು ಆಗಿರುವ ಡಾಕ್ಟರ್ GH ಪ್ರಭಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಸ್ವಾಗತ ಮತ್ತು ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಈ ಕರಾವಳಿ ಭಾಗ ಡಾಲ್ಡಾದ ಬಗ್ಗೆ ಎಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀರಿ. ನಮ್ಮ ಕರಾವಳಿ ಭಾಗ ಅಂದಾಕ್ಷಣ ಅದು ಎಲ್ಲ ಇಡೀ ದೇಶದ ಜನ ಏನು ಮೀನಿನ ಬಗ್ಗೆ, ಕರಾವಳಿ ಬಂದಾಗ ಮೀನಿನ ಬಗ್ಗೆ ಥಿಂಕ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಸರ್, ಈ ನಮ್ಮಲ್ಲಿ ಬಗೆ ಬಗೆಯ ಮೀನುಗಳು ಸಿಗತ್ತೆ. ಈ ಮೀನುಗಳನ್ನು ತಿನ್ನೋದು ಆರೋಗ್ಯಕ್ಕೆ ಪೂರಕವಾ ಮಾರಕವಾ ಅನ್ನೋದು ಪ್ರಶ್ನೆ ಸರ್. ಖಂಡಿತವಾಗಿಯೂ ಮೀನು ಬಹಳ ಉತ್ತಮವಾದ ಆಹಾರ. ನೋಡಿ, ಎಲ್ಲರೂ ಹೇಳ್ತಾರೆ ಸೌತ್ ಕೆನಡಾದವರು ಬಹಳ ಇಂಟೆಲಿಜೆಂಟ್ ಅಂತ ಹೇಳುವುದಿದ್ದಾರೆ. ಯಾವರು ಸಾಮಾನ್ಯವಾಗಿ ಹೇಳ್ತಾರೆ ಸೌತ್ ಕೆನಡಾದೇನು ಬಹಳ ಇಂಟೆಲಿಜೆಂಟ್ ಅಂತ ಹೇಳಿದರೆ, ಮೀನು ತಿನ್ನುವುದರಿಂದ ಬುದ್ಧಿ ಚುರುಕಾಗ್ತದೆ ಅಂತ ಒಂದು ಅಭಿಪ್ರಾಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಮೀನನ್ನು ತಿಂದರೆ ಬುದ್ಧಿ ಚುರುಕಾಗೋದಲ್ಲ, ಬುದ್ಧಿ ಮಂದ ಆಗ್ತದಂತೆ ನಾನು ಹೇಳ್ತಾ ಇದ್ದೇನೆ. ಹೌದು ಸರ್, ಹೇಗದು ಮಂದ? ಯಾಕಂತ ಹೇಳಿದರೆ ನೋಡಿ, ಈಗ ಮೀನನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಮೀನಿನಲ್ಲಿ ನಮಗೆ ಪಾದರಸ ಸಿಕ್ಕಿದೆ, ಅನಂತರ ಲೆಡ್ ಸೀಸ ಸಿಕ್ಕಿದೆ, ಮರ್ಕ್ಯೂರಿ ಮತ್ತು ಸೀಸ ಸಿಕ್ಕಿದೆ, ಕ್ಯಾಡ್ಮಿಯಮು ಸಿಕ್ಕಿದೆ, ಆರ್ಸೆನಿಕ್ ಯಾವುದು ಸಿಕ್ಕಿದೆ. ಹೀಗೆ ತುಂಬ ಕೆಮಿಕಲ್ಸ್ ಎಲ್ಲ ಅದರಲ್ಲಿ ಸಿಕ್ಕಿದೆ. ಮೀನಿನಲ್ಲಿ ಹೇಗೆ ಕೆಮಿಕಲ್ಸ್ ಇರೋದು ಸರ್? ನೋಡಿ, ಮೀನಿನಲ್ಲಿ ಹೇಗೆ ಕೆಮಿಕಲ್ ಬರ್ತದೆ ಅಂತ ನೀವು ಕೇಳ್ಬೋದು. ಈಗ ಆ ಮೀನಿನಲ್ಲಿ ಕೆಮಿಕಲ್ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾಕಂತ ಹೇಳಿದರೆ ಮೀನು ಇರುವುದು ನೀರಿನಲ್ಲಿ. ಈ ನೀರು ಮಲಿನವಾಗಿದೆ. ನೀರು ಹೇಗೆ ಮಲಿನ ಆಗಿದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಊರನ್ನೇ ತಗೊಳ್ಳಿ, ಅಸಂಖ್ಯಾತ ಫ್ಯಾಕ್ಟ್ರೀಸ್ ಇರ್ತದೆ. ಫ್ಯಾಕ್ಟ್ರಿಯಿಂದ ಏನು ಮಾಡ್ತಾರೆ ಅಂದರೆ, ಅವರು ತ್ಯಾಜ್ಯವನ್ನು ಹೊಳೆಗೆ ಬಿಡ್ತಾರೆ. ಹೊಳೆ ಬರ್ತದೆ, ಅನಂತರ ಹೊಳೆಯಿಂದ ಸಮುದ್ರಕ್ಕೆ ಹೋಗ್ತದೆ. ಅದೇ ರೀತಿಯಲ್ಲಿ ಎಷ್ಟೋ ಹೋಟೆಲ್ ಇದೆ, ಹೋಟೆಲ್ನಿಂದ ತ್ಯಾಜ್ಯ ಬರ್ತದೆ, ಅದು ಹೊಳೆ ಮುಖಾಂತರ ಮತ್ತೆ ಸಮುದ್ರಕ್ಕೆ ಹೋಗ್ತದೆ. ಹೋಟೆಲ್ಗಳಿದೆ, ಹಾಸ್ಟೆಲ್ ಇದೆ, ಹಾಸ್ಪಿಟಲ್ಗಳಿದೆ, ಕಾರ್ಖಾನೆಗಳಿದೆ. ಇವೆಲ್ಲಗಳಿಂದ ಬರುವಂತಹ ತ್ಯಾಜ್ಯ ಕೊನೆಗೆ ಸೇರುವಂಥದ್ದು ಹೊಳೆ ಮತ್ತು ಸಮುದ್ರ ಅಥವಾ ಎಲ್ಲ ಜಲಾಶಯ. ಅದು ಸರೋವರ ಇರ್ಬೋದು, ಅಥವಾ ಪಾಂಡ್ ಇರ್ಬೋದು, ಹೊಳೆ ಇರ್ಬೋದು, ಸಮುದ್ರ ಇರ್ಬೋದು. ನೋಡಿ, ಇಡೀ ಜಗತ್ತಂತ ಹೇಳಿದರೆ ಜಗತ್ತಿನಲ್ಲಿ ನಿಮಗೆ ಅಂದಾಜು ಗೊತ್ತುಂಟ, 1,50,000 ನದಿಗಳಿವೆ. 1,50,000 ನದಿಗಳಿವೆ. ಈ ಎಲ್ಲ ನದಿಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಿಂದ ಬರುವಂಥ ತ್ಯಾಜ್ಯ, ಅದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವೇ ಅಷ್ಟಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಸಾಧಾರಣ 13ರಿಂದ 15 ಮಿಲಿಯನ್ ಟನ್ ಪ್ಲಾಸ್ಟಿಕ್ ಸಮುದ್ರಕ್ಕೆ ಬರ್ತಾ ಇದೆ. ಎಷ್ಟೋ ತ್ಯಾಜ್ಯ ವಸ್ತುಗಳು ಸಮುದ್ರಕ್ಕೆ ಬರ್ತದೆ. ಹಾಸ್ಪಿಟ್ಲಿಂದ ಬರುವಂಥ ತ್ಯಾಜ್ಯಗಳಂತ ಹೇಳಿದರೆ ಬರೀ ಅದು ವಿಷವೇ ಇರೋದು ಹಾಸ್ಪಿಟ್ಲ್ನಲ್ಲಿ ಇರುವಂಥದ್ದು. ಅನಂತರ ಫ್ಲ್ಯಾಟಿನಿಂದ ಬರುವಂಥದ್ದು, ಸಮುಚ್ಚಯ ಮನೆಗಳಿಂದ ಬರುವಂಥದ್ದು, ಹೋಟೆಲಿಂದ ಬರುವಂಥದ್ದು, ಹಾಸ್ಟೆಲಿಂದ ಬರುವಂಥ ತ್ಯಾಜ್ಯ. ಇದರಲ್ಲಿ ಹೇಸಿಗೆ ನೀರು, ಮಲಮೂತ್ರಗಳಿಂದ ಕೂಡಿದಂಥ ನೀರು ಬರುವಂಥದ್ದು. ಇದೆಲ್ಲ ನೀರು ಏನು ಮಾಡ್ತದೆ, ನೀರನ್ನು ಮಲಿನ ಮಾಡ್ತದೆ. ಎಲ್ಲ ಸಮುದ್ರದ ನೀರಿನವರೆಗೆ ಮಲಿನ ಆಗ್ತದೆ. ಈ ಮಲಿನವಾದಂತಹ ಈ ನೀರಿನಲ್ಲಿ ಬದುಕುವಂಥ ಮೀನುಗಳು ಬಂದಂಥ ತ್ಯಾಜ್ಯವನ್ನು ಆಹಾರ ಪದಾರ್ಥ ಅಂತ ತಿಂತವೆ. ಅದರಲ್ಲಿ ರಾಸಾಯನಿಕ ವಸ್ತು ಸಹ ಹೋಗ್ತದೆ. ಆದ್ದರಿಂದಾಗಿ ನಾವು ಪರೀಕ್ಷೆ ಮಾಡಿದಾಗ ನಮಗೆ ಅದರಲ್ಲಿ ಇಂತಿಂಥ ಕೆಮಿಕಲ್ಸ್ ಎಲ್ಲ ಸಿಕ್ಕಿದೆ ಎನ್ನುವುದನ್ನು ಇದೀಗ ನಾನೇ ಹೇಳ್ತಾ ಇಲ್ಲ. ಈಗ ರಿಸರ್ಚ್ ಮಾಡಿ ಅಲ್ಲಿ ಜರ್ನಲ್ಸ್ ಇದೆ, ಕೆಲವು ಜರ್ನಲ್ಸ್ ಇದೆ. ಅದು ಜರ್ನಲ್ ಆಫ್ ಬಯೋ ಮೆಡಿಸಿನ್ ಮತ್ತು ಬಯೋಟೆಕ್ನಾಲಜಿ ಅಂತ ಯುನೈಟೆಡ್ ಸ್ಟೇಟ್ಸಿನ ಒಂದು ಜರ್ನಲ್ ಇದೆ. ಅವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದು ಬಾಣಂತಿಯರಲ್ಲ, ಗರ್ಭ ಧರಿಸಿದಂಥ ಸ್ತ್ರೀಯರು, ಗರ್ಭವತಿಯಾದ ಸ್ತ್ರೀಯರು ಮತ್ತು ಸಣ್ಣ ಮಕ್ಕಳು ಮೀನಿನಲ್ಲಿ ಮರ್ಕ್ಯೂರಿ ಇರೋದರಿಂದ ಮೀನನ್ನು ತಿನ್ನದೇ ಇರುವುದು ಒಳ್ಳೆಯದು ಎನ್ನುವುದು ಕೂಡ ಅವರು ಸಜೆಸ್ಟ್ ಮಾಡಿದ್ದಾರೆ. ಮೀನಿನ ನಾವೆಲ್ಲ ಅಂದ್ಕೊಳ್ತೇವೆ ಮೀನು ತಿನ್ನಿ, ಮೊಟ್ಟೆ ತಿನ್ನಿ, ಈ ಮಾತುಗಳನ್ನು ಅನೇಕ ವೈದ್ಯರು ಕೂಡ ಸಲಹೆ ನೀಡಿದ್ದನ್ನು ಕೇಳ್ತಾ ಇರ್ತೀವಿ. ಮೀನಿನಲ್ಲೂ ಕೂಡ ಎಷ್ಟು ಅನಾರೋಗ್ಯಕರವಾದಂಥ ಅಂಶಗಳಿದೆ ಅನ್ನೋದು ಡಾಕ್ಟರ್ GH ಪ್ರಭಾಕರ್ ಶೆಟ್ಟಿ ಅವರ ಮಾಹಿತಿಯಿಂದ ನಮಗೆ ದೊರೆತಿದೆ.